ಮುರುಳಿಯ ದಿನಾಂಕ 12/5/2026 ಪ್ರಾತಃ ಮುರುಳಿ ಬಾಬ್ದಾದ ಮಧುಬನ. ತಂದೆ ಹೇಳುತ್ತಾರೆ, ಮಧುರ ಮಕ್ಕಳೇ, ಈಗ ವಿನಾಶದ ಸಮಯ ಬಹಳ ಸಮೀಪವಿದೆ. ಆದ್ದರಿಂದ ಒಬ್ಬ ತಂದೆಯ ಜೊತೆ ಸತ್ಯವಾದ ಪ್ರೀತಿಯನ್ನು ಇಟ್ಟುಕೊಳ್ಳಿ, ಯಾವುದೇ ದೇಹದಾರಿಯ ಜೊತೆ ಅಲ್ಲ. ಪ್ರಶ್ನೆ: ಯಾವ ಮಕ್ಕಳಿಗೆ ಸತ್ಯವಾದ ಪ್ರೀತಿ ಒಬ್ಬ ತಂದೆಯ ಜೊತೆ ಇರುತ್ತೆ, ಅಂತಹವರ ಗುರುತುಗಳು ಏನಾಗಿರುತ್ತೆ? ಎಂತಹ ಮಕ್ಕಳ ಸತ್ಯ ಪ್ರೀತಿ ಒಬ್ಬ ಬಾಬನ ಜೊತೆ ಇರುತ್ತೆ, ಅವರ ಗುರುತುಗಳು ಏನಾಗಿರುತ್ತೆ? ಉತ್ತರ: ಫಸ್ಟ್ ಪಾಯಿಂಟು, ಅವರ ಬುದ್ಧಿಯೋಗ ಯಾವುದೇ ದೇಹದಾರಿಯ ಕಡೆ ಹೋಗಲು ಸಾಧ್ಯವಿಲ್ಲ. ಅವರು ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ಆಶಿಕ್ ಆಗೋದಿಲ್ಲ. ಅಂದರೆ ಅವ್ರನ್ನ ಬಿಟ್ಟು ಇವ್ರಿರ್ಲಿಕ್ಕಾಗಲ್ಲ, ಇವ್ರನ್ನ ಬಿಟ್ಟು ಅವ್ರಿರ್ಲಿಕ್ಕಾಗಲ್ಲ, ಆ ರೀತಿ ಆಗೋದಿಲ್ಲ. ಎರಡನೆಯದಾಗಿ, ಯಾರಿಗೆ ಬಾಬನ ಜೊತೆ ಸತ್ಯ ಪ್ರೀತಿ ಇರುತ್ತೆ ಅವರು ಸದಾ ವಿಜಯಿಗಳಾಗುತ್ತಾರೆ. ವಿಜಯಿಗಳಾಗುವುದು ಅಂದರೆ ಅರ್ಥ ಸತ್ಯಯುಗದ ಮಹಾರಾಜ ಮಹಾರಾಣಿ ಆಗುವುದು. ಮೂರನೆಯದಾಗಿ, ಪ್ರೀತಿ ಬುದ್ಧಿ ಸದಾ ತಂದೆಯ ಜೊತೆ ಸತ್ಯವಾಗಿರ್ತಾರೆ. ಪ್ರೀತಿ ಬುದ್ಧಿ ಉಳ್ಳವರಾಗಿರ್ತಾರೆ, ಅವರು ಸದಾ ತಂದೆಯ ಜೊತೆ ಸತ್ಯವಾಗಿರುತ್ತಾರೆ, ಏನನ್ನೂ ಮುಚ್ಚಿಟ್ಟುಕೊಳ್ಳುವುದಿಲ್ಲ. ನಾಲ್ಕನೆಯದಾಗಿ, ಪ್ರತಿದಿನ ಅಮೃತ ವೇಳೆಯಲ್ಲಿ ಎದ್ದು ಪ್ರೀತಿಯಿಂದ ಬಾಬಾರವರನ್ನು ನೆನಪು ಮಾಡುತ್ತಾರೆ. ಐದನೆಯದಾಗಿ, ದದೀಚಿ ಋಷಿಯಂತೆ ಸರ್ವಿಸ್ನಲ್ಲಿ ಮೂಳೆ ಮೂಳೆಯನ್ನು ಸವೆಸುತ್ತಾರೆ. ಆರನೆಯದಾಗಿ, ಅವರ ಬುದ್ಧಿ ಪ್ರಾಪಂಚಿಕ ಮಾತುಗಳಲ್ಲಿ ಅಲಿಯುವುದಿಲ್ಲ. ಗೀತೆ: ಅವರು ಶಿವ ತಂದೆ ನಮ್ಮಿಂದ ದೂರವಾಗುವುದಿಲ್ಲ. ಓಂ ಶಾಂತಿ. ಈ ಬ್ರಹ್ಮಮುಖ ವಂಶಾವಳಿ ಬ್ರಾಹ್ಮಣ ಕುಲಭೂಷಣರು ಪ್ರತಿಜ್ಞೆ ಮಾಡುತ್ತೀರಾ, ಏಕೆಂದರೆ ಅವರ ಪ್ರೀತಿ ಒಬ್ಬ ತಂದೆಯ ಜೊತೆ ಜೋಡಣೆಯಾಗಿದೆ. ಬ್ರಾಹ್ಮಣ ಕುಲಭೂಷಣರ ಪ್ರೀತಿ ತಾವು ತಿಳಿದುಕೊಂಡಿದ್ದೀರಾ, ಇದು ವಿನಾಶದ ಸಮಯವಾಗಿದೆ. ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ವಿನಾಶವಂತೂ ಆಗಲೇಬೇಕು. ವಿನಾಶ ಕಾಲ. ಕೆಲವರಿಗೆ ಪ್ರೀತಿ ತಂದೆಯ ಜೊತೆ ಇರುತ್ತೆ, ಅವರು ವಿಜಯವನ್ನು ಪಡ್ಕೊಳ್ತಾರೆ. ಯಾರಿಗೆ ತಂದೆಯ ಜೊತೆ ಪ್ರೀತಿ ಇರುತ್ತೆ ಅವರು ವಿಜಯಿಗಳಾಗ್ತಾರೆ. ಅಂದರೆ ಅರ್ಥ ಸತ್ಯಯುಗಕ್ಕೆ ಮಾಲೀಕರಾಗುತ್ತಾರೆ. ಶಿವ ತಂದೆ ತಿಳಿಸುತ್ತಾರೆ, ವಿಶ್ವಕ್ಕೆ ಮಾಲೀಕರಂತೂ ರಾಜರು ಆಗುತ್ತಾರೆ, ಅಂದಾಗ ಪ್ರಜೆಗಳು ಆಗುತ್ತಾರೆ. ಆದರೆ ಪೊಸಿಷನ್ನಲ್ಲಿ ಬಹಳ ವ್ಯತ್ಯಾಸವಿರುವುದು. ಎಷ್ಟು ತಂದೆಯ ಜೊತೆ ಪ್ರೀತಿ ಇಟ್ಟುಕೊಳ್ಳುತ್ತೀರಾ, ನೆನಪಿನಲ್ಲಿ ಇರುತ್ತೀರಾ, ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ತಂದೆ ತಿಳಿಸುತ್ತಾರೆ, ತಂದೆಯ ನೆನಪಿನಿಂದಲೇ ನಿಮ್ಮ ವಿಕರ್ಮಗಳ ಹೊರೆ ಭಸ್ಮವಾಗುವುದು. ತಾವು ಬರೆಯಬಹುದು, ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ. ಇದನ್ನು ಬರೆಯುವುದರಲ್ಲಿ ಭಯಪಡುವ ಮಾತೇ ಇಲ್ಲ. ತಂದೆ ಹೇಳುತ್ತಾರೆ, ನಾನು ಸ್ವಯಂ ಹೇಳುತ್ತಿದ್ದೇನೆ, ಅಂತಹವರ ವಿನಾಶವಾಗುವುದು. ಯಾರು ವಿಪರೀತ ಬುದ್ಧಿ ಇರುತ್ತೆ ಭಗವಂತನ ಜೊತೆಗೆ, ಮತ್ತು ಪ್ರೀತಿ ಬುದ್ಧಿ ಉಳ್ಳಂತಹವರ ವಿಜಯವಾಗುವುದು. ಬಾಬಾ ಬಿಲ್ಕುಲ್ ಕ್ಲಿಯರ್ ಮಾಡಿ ಹೇಳುತ್ತಿದ್ದಾರೆ, ಈ ಪ್ರಪಂಚದಲ್ಲಿ ಪ್ರೀತಿಯಂತೂ ಯಾರಿಗೂ ಇಲ್ಲ, ನಿಮ್ಮ ಪ್ರೀತಿ ಇದೆ ಬಾಬರವರ ಜೊತೆಯಲ್ಲಿ. ಬಾಬಾ ಹೇಳುತ್ತಾರೆ, ಮಕ್ಕಳೇ, ಪರಮಾತ್ಮ ಮತ್ತು ಶ್ರೀಕೃಷ್ಣನ ಮಹಿಮೆ ಬೇರೆ ಬೇರೆಯಾಗಿ ಬರೆದಾಗ ಸಿದ್ಧವಾಗುವುದು ಗೀತೆಯ ಭಗವಂತ ಯಾರು, ಇದು ಸಹ ಅವಶ್ಯಕ ಅಲ್ವಾ? ಎರಡನೆಯದಾಗಿ ಬಾಬಾ ತಿಳಿಸುತ್ತಾರೆ, ಜ್ಞಾನಸಾಗರ ಪತಿತ ಪಾವನ ಪರಮಪಿತ ಪರಮಾತ್ಮನ ಅಥವಾ ನೀರಿನ ನದಿಗಳ, ಜ್ಞಾನ ಗಂಗೆಯ ಅಥವಾ ನೀರಿನ ನದಿಗಳ, ಇದಂತೂ ಬಹಳ ಸಹಜ. ಎರಡನೆಯ ಮಾತು, ಯಾವಾಗ ಪ್ರದರ್ಶನೆ ಮಾಡುತ್ತೀರಾ ಆಗ ಎಲ್ಲದಕ್ಕಿಂತ ಮೊದಲು ಎಲ್ಲರಿಗೂ ನಿಮಂತ್ರಣ ಕೊಡಬೇಕು. ಯಾರಿಗೆ? ಗೀತಾ ಪಾಠಶಾಲೆಯವರಿಗೆ, ಯಾರು ಗೀತೆಯ ಜ್ಞಾನವನ್ನು ಹೇಳುತ್ತಿರ್ತಾರೆ ಅವರಿಗೆ ಮೊದಲು ನಿಮಂತ್ರಣ ಕೊಡಬೇಕು. ಅವರಂತೂ ತುಂಬ ಜನ ಇದ್ದಾರೆ, ಅವರಿಗೆ ಖಾಸ್ ನಿಮಂತ್ರಣ ಕೊಡಬೇಕು. ಶ್ರೀಮದ್ ಭಗವದ್ಗೀತೆಯ ಅಭ್ಯಾಸ ಯಾರು ಮಾಡುತ್ತಾರೆ ಅವರಿಗೆ ಮೊದಲು ನಿಮಂತ್ರಣ ಕೊಡಿ, ಏಕೆಂದರೆ ಅವರೇ ಮರೆತಿದ್ದಾರೆ, ಎಲ್ಲರಿಗೂ ಮರೆಸ್ತಾ ಇರ್ತಾರೆ. ಅವರನ್ನು ಕರೆಯಿರಿ ಫಸ್ಟು. ಈಗ ಬಂದು ಜಡ್ಜ್ ಮಾಡಿ, ಏನು ನೀವು ತಿಳ್ಕೊಳ್ತಾ ಬಂದಿದ್ದೀರಾ ಅದನ್ನು ಮಾಡ್ತಾ ಬಂದಿದ್ದೀರಾ. ಈಗ ನೀವು ನಿರ್ಣಯ ಮಾಡಿ, ಏನು ನಿಮ್ಗೆ ಅರ್ಥ ಆಗ್ತಾ ಇದೆ, ಏನು ಅರ್ಥ ಮಾಡಿಕೊಂಡಿದ್ದೀರಾ ಅದನ್ನು ಮಾಡಿ. ಮನುಷ್ಯರು ಹೇಳುತ್ತಾರೆ, ಈ ಗೀತೆಯವರನ್ನು ಕರೆಯಬೇಕು ಎಂದು. ಬಹುಶಃ ಅವರು ಗೀತೆಯ ಬಗ್ಗೆ ತುಂಬ ಪ್ರಚಾರ ಮಾಡುತ್ತಾರೆ. ಗೀತೆಯಿಂದಲೇ ಸ್ವರ್ಗದ ಸ್ಥಾಪನೆಯಾಗುವುದು.
ಗೀತೆಗೆ ಬಹಳ ಮಹಿಮೆ ಇದೆ, ಆದರೆ ಭಕ್ತಿ ಮಾರ್ಗದ ಗೀತೆ ಅಲ್ಲ. ಬಾಬಾ ಹೇಳುತ್ತಾರೆ, ನಾನು ನಿಮಗೆ ಸತ್ಯ ಜ್ಞಾನವನ್ನು ತಿಳಿಸುತ್ತಿದ್ದೇನೆ. ಮನುಷ್ಯರು ಏನು ಅರ್ಥ ಮಾಡಿಕೊಳ್ತಾರೆ, ಬಿಲ್ಕುಲ್ ರಾಂಗ್ ಇದೆ. ಸತ್ಯ ಅಂತೂ ಯಾರು ಹೇಳುತ್ತಾ ಇಲ್ಲ, ನಾನು ಸತ್ಯ ಹೇಳ್ತಿದ್ದೀನಿ ಅಂತಾರೆ ತಂದೆ. ಪರಮಾತ್ಮನನ್ನು ಸರ್ವವ್ಯಾಪಿ ಎಂದು ಹೇಳುವುದು ಸತ್ಯ ಅಲ್ವಲ್ಲ. ವಿನಾಶವನ್ನು ಪ್ರಾಪ್ತಿ ಮಾಡಿಕೊಳ್ತಾರೆ, ಕಲ್ಪಕಲ್ಪವೂ ಆ ರೀತಿ ಆಗತ್ತೆ. ತಾವು ಮೊಟ್ಟ ಮೊದಲು ಮುಖ್ಯ ಮಾತನ್ನು ಇದನ್ನೇ ತಿಳಿಸಬೇಕು. ತಂದೆ ಹೇಳುತ್ತಾರೆ, ಯುರೋಪವಾಸಿಯಾದವರಿಗೆ ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಇದೆ. ವಿನಾಶಕ್ಕೋಸ್ಕರ ಒಳ್ಳೆಯ ರೀತಿ ತಯಾರಿಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ. ಆದರೆ ಕಲ್ಲು ಬುದ್ಧಿ ಉಳ್ಳವರು ತಿಳಿದುಕೊಳ್ಳುವುದೇ ಇಲ್ಲ. ತಾವು ಸಹ ಕಲ್ಲು ಬುದ್ಧಿ ಉಳ್ಳವರಾಗಿದ್ದೀರಿ, ಈಗ ಪಾರಸ ಬುದ್ಧಿ ಉಳ್ಳವರು ಆಗಬೇಕಾಗಿದೆ. ಪಾರಸ ಬುದ್ಧಿ ಇದ್ರಿ ಸತ್ಯಯುಗದಲ್ಲಿ, ಮತ್ತೆ ಕಲ್ಲು ಬುದ್ಧಿ ಉಳ್ಳವರು ಹೇಗಾದ್ರಿ? ಇದು ಸಹ ವಂಡರ್ ಅಲ್ವಾ? ಬರೋವರಿಗೆ ಹೇಳಲಾಗುವುದು ನಾಲೆಜ್ಫುಲ್, ಮರ್ಸಿಫುಲ್ ಎಂದು. ಬಾಕಿ ಯಾರು ತಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳುವುದೇ ತಿಳಿದುಕೊಂಡಿಲ್ಲ, ಅವರು ಅನ್ಯರ ಕಲ್ಯಾಣ ಏನು ಮಾಡುತ್ತಾರೆ, ಹೇಗೆ ಮಾಡುತ್ತಾರೆ? ಯಾರು ಜ್ಞಾನವನ್ನೇ ಧಾರಣೆ ಮಾಡಿಕೊಳ್ಳುವುದಿಲ್ಲ, ಅವರು ಪದವಿಯನ್ನು ಹೇಗೆ ಪಡೆದುಕೊಳ್ಳುತ್ತಾರೆ? ಯಾರು ಸರ್ವಿಸಬಲ್ ಮಕ್ಕಳಿದ್ದಾರೆ, ಅವರೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಅವರಿಗೆ ಬಾಬಾರವರು ಸಹ ಪ್ರೀತಿ ಮಾಡುತ್ತಾರೆ. ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಅಂತೂ ಇದ್ದೇ ಇರುತ್ತಾರೆ. ಕೆಲವರಂತೂ ಇದನ್ನು ತಿಳಿದುಕೊಳ್ಳುವುದಿಲ್ಲ, ನಮಗೆ ಬಾಬನ ಜೊತೆ ಪ್ರೀತಿ ಇಲ್ಲ ಅಂದಾಗ ಪದವಿ ಸಿಗುವುದಿಲ್ಲ ಎಂದು. ಬಲೆ ಸ್ವಂತ ಮಕ್ಕಳೇ ಇರಬಹುದು, ಮಲತಾಯಿ ಮಕ್ಕಳೇ ಇರಬಹುದು, ವಿನಾಶ ಕಾಲಕ್ಕೆ ಪ್ರೀತಿ ಬುದ್ಧಿ ಉಳ್ಳವರಾಗಿರುವುದಿಲ್ಲ, ತಂದೆಯನ್ನು ಫಾಲೋನೇ ಮಾಡುವುದಿಲ್ಲ ಅಂದಾಗ ಅಂತಹವರು ಸತ್ಯಯುಗದಲ್ಲಿ ಹೋಗಿ ಕಡಿಮೆ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ದೈವಿ ಗುಣಗಳ ಧಾರಣೆಯೂ ಬೇಕು. ಎಂದಿಗೂ ಸುಳ್ಳನ್ನು ಹೇಳಬಾರದು. ಬಾಬಾ ಹೇಳುತ್ತಾರೆ, ನಾನು ಸತ್ಯವನ್ನು ಹೇಳುತ್ತಿದ್ದೇನೆ. ಯಾರು ನನ್ನ ಜೊತೆ ಪ್ರೀತಿ ಇಟ್ಟುಕೊಳ್ಳುವುದಿಲ್ಲ, ಅವರು ಪದವಿಯನ್ನು ಪಡೆದುಕೊಳ್ಳುವುದಿಲ್ಲ. ಪ್ರಯತ್ನ ಮಾಡಿ 21 ಜನ್ಮಗಳಿಗಾಗಿ ಪೂರ್ತಿ ಆಸ್ತಿ ಪಡೆಯಬೇಕು ಅಂದಾಗ ಪ್ರದರ್ಶನಿ ಮೇಳಗಳಲ್ಲಿ ಮೊಟ್ಟ ಮೊದಲು ಗೀತಾ ಪಾಠಶಾಲೆಯವರಿಗೆ ನಿಮಂತ್ರಣ ಕೊಡಬೇಕು. ಏಕೆಂದರೆ ಅವರು ಸಹ ಭಕ್ತರಾಗಿದ್ದಾರೆ ಅಲ್ವಾ? ಗೀತಾ ಪಾಠಿಗಳು ಅವಶ್ಯವಾಗಿ ಶ್ರೀಕೃಷ್ಣನನ್ನು ನೆನಪು ಮಾಡಬಹುದು, ಆದರೆ ಏನು ತಿಳಿದುಕೊಂಡಿಲ್ಲ. ಶ್ರೀಕೃಷ್ಣ ಮುರುಳಿ ನುಡಿಸಿದರು, ಮತ್ತು ರಾಧೆಯಲ್ಲಿ ಹೋದರು. ಸರಸ್ವತಿಗೆ ವೀಣೆಯನ್ನು ಕೊಟ್ಟಿದ್ದಾರೆ, ಮುರುಳಿ ಮತ್ತು ಕೃಷ್ಣನಿಗೆ ಕೊಟ್ಟಿದ್ದಾರೆ. ಮನುಷ್ಯರು ಹೇಳುತ್ತಾರೆ, ನಮ್ಮನ್ನು ಅಲ್ಲಾಹ ಭಗವಂತ ಜನ್ಮ ಕೊಟ್ಟಿದ್ದಾರೆ, ಆದರೆ ಅಲ್ಲಾಹನನ್ನೇ ಪರಮಾತ್ಮನನ್ನೇ ತಿಳಿದುಕೊಂಡಿಲ್ಲ. ಇದೆಲ್ಲವೂ ಭಾರತದ್ದೇ ಮಾತಾಗಿದೆ. ಭಾರತದಲ್ಲಿಯೇ ದೇವತೆಗಳ ರಾಜ್ಯವಿತ್ತು. ಅವರ ಚಿತ್ರಗಳು ಮಂದಿರಗಳಲ್ಲಿ ಪೂಜಿಸಲ್ಪಡುತ್ತಿವೆ. ಬಾಕಿ ರಾಜರ ಚಿತ್ರಗಳು ಎಲ್ಲ ಸ್ಟ್ಯಾಚ್ಯೂ ಮಾಡಿ ಹೊರಗಡೆ ಹಾಕಿಬಿಡುತ್ತಾರೆ. ಅದರ ಮೇಲೆ ಪಕ್ಷಿಗಳೆಲ್ಲ ಬಂದು ಕಸ ಮಾಡುತ್ತೆ ಅಲ್ವಾ? ಲಕ್ಷ್ಮೀ ನಾರಾಯಣ, ರಾಧಾ ಕೃಷ್ಣ ಇಂತಹ ದೇವಿ ದೇವತೆಗಳ ಫಸ್ಟ್ ಕ್ಲಾಸ್ ಚಿತ್ರ ತಯಾರು ಮಾಡಿ ಫಸ್ಟ್ ಕ್ಲಾಸ್ ಮಂದಿರದಲ್ಲಿ ಮೂರ್ತಿಯಾಗಿ ಇಡ್ತಾರೆ. ಮಂದಿರಗಳಲ್ಲಿ ಇಡ್ತಾರೆ, ಬೀದಿಗಳಲ್ಲೆಲ್ಲ ಇಡೋದಿಲ್ಲ. ಅವರಿಗೆ ಮಹಾರಾಜ ಮಹಾರಾಣಿ ಎಂದು ಹೇಳಲಾಗುವುದು. ಕಿಂಗ್ ಎನ್ನುವುದು ಅಂಗ್ರೇಜಿ ಅಕ್ಷರ. ಎಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮಂದಿರಗಳನ್ನು ನಿರ್ಮಾಣ ಮಾಡುತ್ತಾರೆ, ಏಕೆಂದರೆ ಅವರು ಮಹಾರಾಜರು, ಪವಿತ್ರವಾಗಿದ್ದರು. ಯಥಾ ರಾಜ ರಾಣಿ ತಥಾ ಪ್ರಜಾ ಎಲ್ಲರೂ ಪೂಜ್ಯರಾಗಿದ್ದರು. ತಾವೇ ಪೂಜ್ಯರು ಮತ್ತು ತಾವೇ ಪೂಜಾರಿಗಳಾಗುತ್ತೀರಾ ಅಂದಾಗ ಮೊದಲ ಮಾತಾಗಿದೆ ತಂದೆಯನ್ನು ನೆನಪು ಮಾಡುವುದು. ತಂದೆಯನ್ನು ನೆನಪು ಮಾಡುವ ಅಭ್ಯಾಸ ಮಾಡುವುದರಿಂದ ಧಾರಣೆಯಾಗುವುದು. ಒಬ್ಬ ತಂದೆಯ ಜೊತೆ ಪ್ರೀತಿ ಇಲ್ಲವೆಂದರೆ ಅನ್ಯರ ಜೊತೆ ಜೋಡಣೆಯಾಗುವುದು ಪ್ರೀತಿ. ಅಂತಹ ಮಕ್ಕಳು ಇದ್ದಾರೆ, ಪರಸ್ಪರದಲ್ಲಿ ಒಬ್ಬರನ್ನೊಬ್ಬರು ಅಷ್ಟು ಪ್ರೀತಿ ಮಾಡುತ್ತಾರೆ. ಶಿವಬಾಬ್ರವರನ್ನು ಸಹ ಅಷ್ಟು ಪ್ರೀತಿ ಮಾಡೋದೇ ಇಲ್ಲ. ಶಿವಬಾಬಾ ಹೇಳ್ತಾರೆ, ನಿಮ್ಮ ಬುದ್ಧಿಯೋಗವನ್ನು ನನ್ನ ಜೊತೆ ಜೋಡಿಸ್ಬೇಕಾ ಅಥವಾ ಪರಸ್ಪರದಲ್ಲಿ ನೀವೇ ಆಶಿಕ್ ಮಾಶಿಕ್ ಆಗಿಬಿಡ್ಬೇಕಾ? ನನ್ನ ಜೊತೆ ಮತ್ತು ಬಿಲ್ಕುಲ್ ಜೋಡಣೆ ಇರೋದಿಲ್ಲ ಬುದ್ಧಿಯೋಗ, ಬಿಲ್ಕುಲ್ ಮರೆಯುತ್ತೀರಾ ಅಂತಾರೆ ಬಾಬಾ. ನಿಮ್ಮ ಬುದ್ಧಿಯೋಗ ನನ್ನ ಜೊತೆ ಜೋಡಿಸಬೇಕು, ಇದರಲ್ಲಿ ಪರಿಶ್ರಮವಿದೆ. ಬುದ್ಧಿ ಮುರಿಯುವುದಿಲ್ಲ. ಶಿವತಂದೆಗೆ ಬದಲಾಗಿ ಹಗಲು ರಾತ್ರಿ ಅನ್ಯರನ್ನು ನೆನಪು ಮಾಡುತ್ತಾ ಇರುತ್ತಾರೆ.
ಬಾಬಾ ಹೆಸರನ್ನು ಹೇಳಿದರೆ ಟ್ರೇಟರ್ ಆಗಿಬಿಡ್ತಾರೆ ಅಂತಾರೆ, ಬಾಬಾ ನಿಂದಕರಾಗಿಬಿಡ್ತಾರೆ. ಇಂತಹವರು ದೇಹದಾರಿಗಳು ಪರಸ್ಪರದಲ್ಲಿ ತುಂಬ ಮೋಹ ಇಟ್ಕೊಂಡಿದ್ದಾರೆ ಅಂತ ಹೇಳಿಬಿಟ್ರೆ ಮತ್ತು ಟ್ರೇಟರ್ ಆಗಿಬಿಡ್ತಾರೆ. ಬಾಬನಿಗೆ ನಿಂದನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ನಿಂದನೆ ಮಾಡುವುದರಲ್ಲಿಯೂ ನಿಧಾನ ಮಾಡುವುದಿಲ್ಲ. ಈ ಬಾಬರವರಿಗೆ ಬ್ರಹ್ಮ ಬಾಬರವರಿಗೆ ಎಷ್ಟು ನಿಂದನೆ ಮಾಡಿದ್ರು ಅಂದಾಗ ತಕ್ಷಣ ಶಿವಬಾಬಾ ಕೇಳಿಸ್ಕೊಳ್ತಾರೆ ಅಲ್ವಾ. ಬ್ರಹ್ಮರವರಿಂದ ಓದಲಿಲ್ಲವೆಂದರೆ ಶಿವತಂದೆಯಿಂದಲೂ ಓದುವುದಿಲ್ಲ. ಬ್ರಹ್ಮ ಬಾಬಾನೇ ಇಲ್ಲ ಎಂದರೆ ಶಿವತಂದೆಯೂ ಸಹ ಕೇಳುವುದಿಲ್ಲ. ಆದ್ದರಿಂದ ಹೇಳಲಾಗುವುದು ಸಾಕಾರ ತಂದೆಯನ್ನು ಹೋಗಿ ಕೇಳಿ ಎಂದು. ಕೆಲವರು ಒಳ್ಳೊಳ್ಳೆ ಮಕ್ಕಳಿದ್ದಾರೆ, ಸಾಕಾರ ತಂದೆಯನ್ನು ಸಾಕಾರದಲ್ಲಿರುವವರನ್ನು ಒಪ್ಪುವುದೇ ಇಲ್ಲ. ತಿಳ್ಕೊಳ್ತಾರೆ ಇವರು ಕೂಡ ಪುರುಷಾರ್ಥಿಗಳು, ಯಾರು ನಿಮಿತ್ತರಿರ್ತಾರೆ. ಶಿವಬಾಬಾ ಬಲೆ ಎಲ್ಲ ಹೇಳ್ತಾರೆ, ಆದರೂ ಹೇಳ್ತಾರೆ ಬಾಬಾ ನಿಮಿತ್ತರನ್ನು ಕೇಳಿ, ಅವರ ಸಲಹೆ ತಗೊಳ್ಳಿ ಅಂತ. ಕೆಲವರು ಸಾಕಾರ ನಿಮಿತ್ತರನ್ನು ಒಪ್ಪುವುದೇ ಇಲ್ಲ. ತಿಳ್ಕೊಳ್ತಾರೆ ಇವರು ಸಹ ಪುರುಷಾರ್ಥಿಗಳಲ್ವಾ ಎಂದು. ಪುರುಷಾರ್ಥ ಅಂತೂ ಎಲ್ಲರೂ ಮಾಡ್ತಿದ್ದಾರೆ, ಆದರೆ ನೀವು ಮಮ್ಮ ಬಾಬರವರನ್ನು ಫಾಲೋ ಮಾಡಬೇಕು. ಕೆಲವರು ತಿಳಿಸಿದ್ರೆ ತಿಳ್ಕೊಳ್ತಾರೆ, ಇನ್ನು ಕೆಲವರಿಗೆ ಅದೃಷ್ಟದಲ್ಲೇ ಇರುವುದಿಲ್ಲ, ಅವರು ತಿಳಿದುಕೊಳ್ಳುವುದೇ ಇಲ್ಲ, ಸರ್ವಿಸಬಲ್ ಆಗುವುದಿಲ್ಲ. ಆದರೆ ಬುದ್ಧಿ ಒಬ್ಬ ತಂದೆಯ ಜೊತೆ ಇಟ್ಟುಕೊಳ್ಳಬೇಕು. ಬಹಳಷ್ಟು ಜನ ಈ ಕಾಲದಲ್ಲಿ ಯಾವ ರೀತಿ ತಯಾರಾಗಿದ್ದಾರೆಂದರೆ ಹೇಳುತ್ತಾರೆ ನನ್ನಲ್ಲಿ ಶಿವ ತಂದೆ ಬರುತ್ತಾರೆ ಎಂದು. ಕೆಲವರು ಹೇಳ್ತಾರೆ ಬಾಬಾ ಬಂದುಬಿಟ್ಟವ್ರೆ ಅಂತ, ಅಲ್ಲಿ ಇಲ್ಲಿ ಹೋಗ್ತಾರೆ, ಅವರಲ್ಲಿ ಬಾಬಾ ಬಂದವ್ರೆ, ಇವರಲ್ಲಿ ಬಾಬಾ ಬಂದವ್ರೆ. ಹೇಗೆ ಸಾಧ್ಯ ಬಾಬಾ ಬರಲಿಕ್ಕೆ? ಯೋಚನೆ ಮಾಡಬೇಕಲ್ವಾ. ಬಾಬಾ ಬರೋದು ಕೇವಲ ಮಧುಬನದಲ್ಲಿ ಅಷ್ಟೇ ಅಲ್ವಾ. ಮೊದಲು ದಾದಿಯವರ ತನುವಿನಲ್ಲಿ ಬಾಬಾ ಬರ್ತಾಯಿದ್ರು, ಈಗ ಅವ್ಯಕ್ತ ಪಾಲನೆ ಕೊಡ್ತಾ ಇದ್ದಾರೆ. ಅಷ್ಟು ಮೂರ್ಖತನದಲ್ಲಿ ಬಂದು ಎಲ್ಲವನ್ನು ನಾವು ನಂಬಬಾರದು. ಬಾಬಾ ಹೇಳ್ತಾರೆ ಇದರಲ್ಲಿ ತುಂಬ ಸಂಭಾಲನೆ ಮಾಡಿಕೊಳ್ಬೇಕು ನಿಮ್ಮನ್ನು ನೀವು. ಮಾಯೆಯ ಪ್ರವೇಶತೆ ಬಹಳ ಆಗತ್ತೆ, ಮಾಯೆಯ ಪ್ರವೇಶತೆ ಆಗುತ್ತೆ. ಹೇಳ್ತಾರೆ ನಮ್ಮಲ್ಲಿ ಬಾಬಾ ಬಂದಿದ್ದಾರೆ ಅಂತ, ಆದರೆ ಅಲ್ಲ. ಬಾಬಾ ಹೇಳ್ತಾರೆ ಯಾರಲ್ಲಿ ಮೊದಲು ಶ್ರೀನಾರಾಯಣ ಎಲ್ಲ ಬರ್ತಾ ಇದ್ರು ಅವರು ಇವತ್ತಿಲ್ವೇ ಇಲ್ಲ. ಕೇವಲ ಪ್ರವೇಶತೆಯಿಂದ ಏನೂ ಆಗುವುದಿಲ್ಲ. ಬಾಬಾ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿರಿ. ಬಾಕಿ ನನ್ನಲ್ಲಿ ಬರ್ತಾರೆ, ಅವರಲ್ಲಿ ಬರ್ತಾರೆ. ಮಾಯೆ ಅಲ್ವಾ, ಅದೆಲ್ಲವೂ ಸಹ ಮಾಯೆ. ಯಾರಲ್ಲೂ ಶಿವ ತಂದೆ ಬರುವುದಿಲ್ಲ. ಬಾಬಾ ಹೇಳ್ತಾರೆ ನನ್ನನ್ನು ನೆನಪು ಮಾಡಲಿಲ್ಲ ಅಂತಂದರೆ ಏನು ಪ್ರಾಪ್ತಿ ಸಿಗತ್ತೆ? ಎಲ್ಲಿಯವರೆಗೆ ಶಿವತಂದೆಯ ಜೊತೆ ಪೂರ್ತಿ ಯೋಗ ಜೋಡಿಸುವುದಿಲ್ಲ, ಪದವಿಯನ್ನು ಹೇಗೆ ಪಡೆಯುತ್ತೀರಾ? ಧಾರಣೆ ಹೇಗೆ ಮಾಡಿಕೊಳ್ಳುತ್ತೀರಾ? ತಂದೆ ಹೇಳುತ್ತಾರೆ ನೀವು ನನ್ನನ್ನು ನೆನಪು ಮಾಡಿರಿ. ಬ್ರಹ್ಮರವರ ಮೂಲಕವೇ ನಾನು ತಿಳಿಸುತ್ತಿದ್ದೇನೆ, ಬ್ರಹ್ಮರವರ ಮೂಲಕವೇ ಸ್ಥಾಪನೆಯಾಗಿದೆ. ತ್ರಿಮೂರ್ತಿಯೂ ಸಹ ಅವಶ್ಯವಾಗಿ ಬೇಕು. ಯಾರೇ ಬ್ರಹ್ಮರವರ ಚಿತ್ರ ನೋಡಿದ್ರು ಕೆಲವರು ಕೇಳ್ತಾರೆ, ಪ್ರಶ್ನೆ ಮಾಡ್ತಾರೆ, ಇವ್ರು ಯಾರು? ಇವ್ರ ದೇಹದಾರಿ ಅಲ್ವಾ, ಇವರನ್ನು ಯಾಕೆ ಇಟ್ಕೊಂಡಿದ್ದೀರಾ ಎಂದು. ಕೆಲವರು ಮತ್ತೆ ಶ್ರೀಕೃಷ್ಣ 84 ಜನ್ಮ ತಗೊಳ್ತಾರೆ ಅಂತ ಹೇಳಿದ್ರೆ ಜಗಳ ಮಾಡಿಬಿಡುತ್ತಾರೆ. ಚಿತ್ರ ಅರ್ಧ ಹಾಕ್ಬಿಡುತ್ತಾರೆ. ಕೆಲವರು ಅರ್ಥ ಮಾಡಿಸ್ಬೇಕು. ಈ ಬ್ರಹ್ಮರವರನ್ನು ನಾವು ಭಗವಂತ ಅಂತ ಇಟ್ಕೊಂಡಿಲ್ಲ, ಇವರ ಮೂಲಕ ಭಗವಂತ ಈ ಸಂಸ್ಥೆ ಸ್ಥಾಪನೆ ಮಾಡಿದ್ದಾರೆ, ಇವರ ಮೂಲಕ ನಮಗೆ ಜ್ಞಾನ ಕೊಡ್ತಿದ್ದಾರೆ, ವಿಶ್ವ ಪರಿವರ್ತನೆಯ ಕಾರ್ಯವನ್ನು ಮಾಡ್ತಿದ್ದಾರೆ ಎಂದು ಹೇಳಬೇಕು. ಕೆಲವರು ಕೃಷ್ಣ ಜಾಸ್ತಿ ಜನ್ಮ 84 ಜನ್ಮ ತಗೊಳ್ತಾರೆ ಅಂದರೆ ಒಪ್ಪೋದಿಲ್ಲ, ಕೆಟ್ಟೋಗ್ಬಿಡ್ತಾರೆ, ಚಿತ್ರನೇ ಹರಿದಾಕ್ಬಿಡ್ತಾರೆ. ಅರೇ ತಂದೆ ಸ್ವಯಂ ಭಗವಂತ ಈ ಚಿತ್ರಗಳನ್ನು ಮಾಡಿಸಿದ್ದಾರೆ ಅಂದಾಗ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ಮಕ್ಕಳೇ ಮರೆಯಬೇಡಿ, ಕೇವಲ ತಂದೆಯನ್ನು ನೆನಪು ಮಾಡುತ್ತಾ ಇರಿ. ಬಂಧನದಲ್ಲಿರುವಂತಹವರು ಅಷ್ಟು ಜಗಳ ಮಾಡೋದಿಲ್ಲ, ಮನೆಯಲ್ಲಿ ಕುಳಿತಿದ್ದಂತೆಯೇ ತಂದೆಯನ್ನು ನೆನಪು ಮಾಡುತ್ತಾ ಇರುತ್ತಾರೆ. ಅಷ್ಟು ದುಃಖ ಪಡಬೇಡಿ. ಬಂಧನದಲ್ಲಿರುವಂಥವರು ಮನೆಯಲ್ಲಿದ್ದರೂ ಕೂಡ ನೆನಪು ಮಾಡಿ ಅಂತಾರೆ ಬಾಬರವರು. ಬಂಧನದಲ್ಲಿರುವಂತಹವರು ಮತ್ತಷ್ಟು ಶ್ರೇಷ್ಠ ಪದವಿ ಪಡೆಯಬಹುದು, ಜಾಸ್ತಿ ಪುರುಷಾರ್ಥ ನೀವು ಮಾಡಬಹುದು. ತಾವು ಮಕ್ಕಳಿಗೆ ಜ್ಞಾನ ಕೊಡುವವರು ಒಬ್ಬ ಜ್ಞಾನ ಸಾಗರ ಆಗಿದ್ದಾರೆ. ಆಧ್ಯಾತ್ಮಿಕ ಜ್ಞಾನ ಒಬ್ಬ ತಂದೆಯ ವಿನಃ ಮತ್ಯಾರಲ್ಲೂ ಇಲ್ಲ. ಜ್ಞಾನ ಸಾಗರ ಒಬ್ಬರೇ ಪರಂಪಿತ ಪರಮಾತ್ಮ ಆಗಿದ್ದಾರೆ. ಅವರಿಗೆ ಮುಕ್ತಿದಾತ ಎಂದು ಹೇಳಲಾಗುವುದು. ಇದರಲ್ಲಿ ಭಯಪಡುವ ಮಾತೇ ಇಲ್ಲ, ನೇರವಾಗಿ ಜ್ಞಾನವನ್ನು ಹೇಳಬೇಕು. ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ತಾವು ಮಕ್ಕಳು ಅನ್ಯರಿಗೆ ತಿಳಿಸಬೇಕು.
ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿದಾಗ ಸದ್ಗತಿಯನ್ನು ಹೊಂದುತ್ತೀರಾ. ಸತ್ಯಯುಗದಲ್ಲಿ ರಾಮರಾಜ್ಯವಿರುವುದು, ಕಲಿಯುಗದಲ್ಲ. ಸತ್ಯಯುಗದಲ್ಲಿ ಒಂದೇ ರಾಜ್ಯವಿರುವುದು. ಈ ಎಲ್ಲ ಮಾತುಗಳು ನಿಮ್ಮಲ್ಲಿಯೂ ಕೂಡ ನಂಬರ್ ವಾರ್ ಆಗಿ ಧಾರಣೆ ಮಾಡಿಕೊಳ್ಳುತ್ತೀರಾ. ಯಾರ ಬುದ್ಧಿಯಲ್ಲಿ ಧಾರಣೆಯಾಗತ್ತೆ ಅವರು ಅರ್ಥ ಮಾಡಿಕೊಳ್ತಾರೆ. ಯಾರಿಗೆ ಧಾರಣೆನೂ ಆಗೋದಿಲ್ಲ ಅವರಿಗೇನು ಅರ್ಥ ಆಗತ್ತೆ, ಧಾರಣೆನೇ ಆಗಿರೋದಿಲ್ಲ. ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಎಂದು ಹೇಳಲಾಗುವುದು. ಅವರು ಶ್ರೇಷ್ಠ ಪದವಿ ಪಡೆಯುವುದಿಲ್ಲ. ವಿನಾಶವಂತೂ ಎಲ್ಲರದೂ ಆಗತ್ತೆ. ಈ ಅಕ್ಷರ ಏನು ಕಡಿಮೆನಾ? ಶಿವತಂದೆ ಹೇಳುತ್ತಾರೆ, ವಿನಾಶ ಕಾಲದಲ್ಲಿ ಪ್ರೀತಿ ಬುದ್ಧಿ ಉಳ್ಳವರಾಗಿರಿ. ಇದು ನಿಮ್ಮ ಅಂತಿಮ ಜನ್ಮ. ಇದರಲ್ಲಿ ಒಂದು ವೇಳೆ ನೀವು ಪ್ರೀತಿ ಇಟ್ಟುಕೊಂಡಿಲ್ಲವೆಂದರೆ ಪದವಿ ಸಿಗುವುದಿಲ್ಲ. ಸತ್ಯ ಹೃದಯವಿತ್ತೆಂದರೆ ಸಾಹೇಬ ಶಿವತಂದೆಯೂ ರಾಜೆ ಆಗುತ್ತಾರೆ. ದದೀಚಿ ಋಷಿ ಮುನಿಯಂತೆ ಸೇವೆಯಲ್ಲಿ ಮೂಳೆ ಮೂಳೆಯನ್ನು ಸವೆಸಬೇಕು. ಕೆಲವರ ಮೇಲೆ ಕೆಲವೊಮ್ಮೆ ಗ್ರಹಚಾರ ಕುಳಿತುಕೊಂಡ್ಬಿಡುತ್ತೆ, ನಶೆನೇ ಇರೋದಿಲ್ಲ, ಇರೋ ನಶೆ ಎಲ್ಲ ಇಳಿದೋಗ್ಬಿಡುತ್ತೆ. ಅನೇಕ ಪ್ರಕಾರದ ಬಿರುಗಾಳಿಗಳು ಬರುತ್ತವೆ. ಬಾಯಿಂದಲೇ ಹೇಳಿಬಿಡುತ್ತಾರೆ, ಇದಕ್ಕಿಂತ ಒಳ್ಳೆಯದು ಲೌಕಿಕದವ್ರ ಹತ್ರ ಹೋಗ್ಬಿಟ್ರೆ ಅಂತ. ಇಲ್ಲೇನು ಮಜಾನೇ ಇಲ್ಲಪ್ಪ ಅಂತ ಅಂದ್ಕೊಳ್ತಾರೆ. ಅಲ್ಲಂತೂ ನಾಟಕ, ಸಿನಿಮಾ ಅದೆಲ್ಲ ನೋಡಬಹುದು ಚೆನ್ನಾಗಿ ಅಂತ ಅಂದ್ಕೊಳ್ತಾರೆ. ಯಾರು ಈ ಮಾತುಗಳಲ್ಲಿ ಸಿಕ್ಕಾಕೊಳ್ತಾರೆ, ಈ ಆಸಕ್ತಿ ಇರುತ್ತೆ, ಸಿನಿಮಾ ನೋಡಬೇಕು, ನಾಟಕ ನೋಡಬೇಕು, ಹೊರಗಿನ ಬಣ್ಣದ ಪ್ರಪಂಚದಲ್ಲಿ ಸುತ್ತಬೇಕು, ಇನ್ನು ಏನೆಲ್ಲ ಆಕರ್ಷಣೆಗಳಿದೆ. ಆ ಆಕರ್ಷಣೆಗಳಿತ್ತು ಅಂತ ಅಂದರೆ ಇಲ್ಲಿ ಬಾಬನ ಮನೆಯಲ್ಲಿ ನಿಲ್ಲಲು ಸಾಧ್ಯವಿಲ್ಲ, ಬಹಳ ಕಷ್ಟ. ಪುರುಷಾರ್ಥದಿಂದ ಶ್ರೇಷ್ಠ ಪದವಿ ಪಡೆಯಬಹುದು, ಖುಷಿಯಾಗಿ ಇರಬೇಕು ಅಂತಾರೆ ಬಾಬಾ. ಬಾಬಾ ಸ್ವಯಂ ಹೇಳ್ತಾರೆ, ಬೆಳಗ್ಗೆ ಎದ್ದೋಳೋದಿಲ್ಲ, ಅಮೃತ ವೇಳೆಯಲ್ಲಿ ಎದ್ದು ಕುಳಿತುಕೊಂಡಿಲ್ಲವೆಂದರೆ ಮಜಾ ಬರುವುದಿಲ್ಲ. ಮಲಗಿರುವುದರಿಂದ ಆಗಾಗ ನಿದ್ದೆ ಮಾಡಿಬಿಡ್ತೀರ. ಮಲಕ್ಕೊಂಡು ನಾವು ಬಾಬಾ ನೆನಪು ಮಾಡ್ತೀವಿ ಅಂತಾರೆ ಕೆಲವರು, ಆದರೆ ನಿದ್ದೆ ಬರುತ್ತೆ ಅಲ್ವಾ. ಎದ್ದು ಕುಳಿತುಕೊಂಡಾಗ ಒಳ್ಳೆಯ ಪಾಯಿಂಟ್ಸು ಬರುತ್ತೆ, ತುಂಬ ಮಜಾ ಬರುತ್ತೆ, ಶಕ್ತಿಶಾಲಿ ಯೋಗ ಇರುತ್ತೆ. ಈಗ ಬಾಕಿ ಸ್ವಲ್ಪ ದಿನ ಇದೆ. ನಾವು ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆಯುತ್ತಿದ್ದೇವೆ ತಂದೆಯಿಂದ. ಈಗ ತಂದೆಯನ್ನು ನೆನಪು ಮಾಡಬೇಕು, ಆಗ ಖುಷಿಯ ನಶೆ ಏರುವುದು. ಬೆಳಗ್ಗೆ ಸಮಯ ಅಮೃತ ವೇಳೆಯಲ್ಲಿ ಚಿಂತನೆ ನಡೆಯಬೇಕು, ಆಗ ದಿನದಲ್ಲಿಯೂ ಸಹ ಖುಷಿ ಇರುವುದು. ಒಂದು ವೇಳೆ ಖುಷಿಯೇ ಇಲ್ಲವೆಂದರೆ ಅವಶ್ಯವಾಗಿ ತಂದೆಯ ಜೊತೆ ಪ್ರೀತಿ ಬುದ್ಧಿ ಇಲ್ಲ. ಅಮೃತ ವೇಳೆ ಏಕಾಂತ ಚೆನ್ನಾಗಿರುತ್ತದೆ. ಎಷ್ಟೆಷ್ಟು ತಂದೆಯನ್ನು ನೆನಪು ಮಾಡುತ್ತೀರಾ ಅಷ್ಟು ಖುಷಿಯ ನಶೆ ಏರುವುದು. ಈ ವಿದ್ಯಾಭ್ಯಾಸದಲ್ಲಿ ಗ್ರಹಚಾರ ಕುಳಿತುಕೊಳ್ಳುತ್ತದೆ, ಏಕೆಂದರೆ ತಂದೆಯನ್ನು ಮರೆಯುತ್ತಾರೆ. ತಂದೆಯಿಂದ ಆಸ್ತಿ ಪಡೆಯಬೇಕಾದರೆ ಮನಸ್ಸ ವಾಚ ಕರ್ಮಣ ಸರ್ವಿಸ್ ಮಾಡಬೇಕು. ಈ ಸರ್ವಿಸ್ನಲ್ಲಿಯೇ ಈ ಅಂತಿಮ ಜನ್ಮವನ್ನು ವ್ಯತೀತ ಮಾಡಬೇಕು. ಅಂತಿಮ ಜನ್ಮವನ್ನು ಬಾಬಾರವರ ಕಾರ್ಯದಲ್ಲಿಯೇ ಕಳೆಯಬೇಕು. ಒಂದು ವೇಳೆ ಪ್ರಾಪಂಚಿಕ ಮಾತುಗಳಲ್ಲಿ ತೊಡಗಿದರೆ ಮತ್ತೆ ಈ ಸರ್ವಿಸ್ ಯಾವಾಗ ಮಾಡುತ್ತೀರಾ? ನಾಳೆ ಎಂದು ಹೇಳುತ್ತಾ ಶರೀರ ಬಿಟ್ಟರೆ ಏನು ಮಾಡ್ತೀರಾ ಅಂತಾರೆ ಬಾಬಾ. ನಾಳೆ ಮಾಡ್ತೀವಿ, ಇದಾದ್ಮೇಲೆ ಮಾಡ್ತೀವಿ, ಅದಾದ್ಮೇಲೆ ಮಾಡ್ತೀವಿ ಅಂತ ಹೇಳ್ಕೊಂಡೆ ಶರೀರ ಬಿಟ್ಬಿಡ್ತೀರಾ. ತಂದೆ ಬಂದಿದ್ದಾರೆ ಸ್ವರ್ಗದಲ್ಲಿ ಕರೆದುಕೊಂಡು ಹೋಗಲು. ಇಲ್ಲಂತೂ ಎಷ್ಟೆಲ್ಲ ಯುದ್ಧ ನಡೀತಾ ಇದೆ ಪ್ರಪಂಚದಲ್ಲಿ, ಎಷ್ಟು ಜನ ಯುದ್ಧಗಳಲ್ಲಿ ಸಾಯ್ತಾ ಇದ್ದಾರೆ. ಅನೇಕರಿಗೆ ದುಃಖ ಆಗುತ್ತಾ ಇರುವುದು. ಸತ್ಯಯುಗದಲ್ಲಂತೂ ಯುದ್ಧದ ಮಾತೇ ಇಲ್ಲ. ಇಲ್ಲಿ ಎಲ್ಲರೂ ಅಂತಿಮದಲ್ಲಿ ಇದ್ದಾರೆ, ಎಲ್ಲರೂ ಸಮಾಪ್ತಿಯಾಗಲಿದ್ದಾರೆ. ನಿರ್ಧಣಿಕರೆಲ್ಲರೂ ಸಾಯುತ್ತಾರೆ. ಯಾರು ಶಿವತಂದೆಗೆ ಮಕ್ಕಳಾಗಿರ್ತಾರೆ ಅವರು ರಾಜ್ಯ ಬಲೆ ಶರೀರ ಬಿಡ್ತಾರೆ, ಮತ್ತೆ ಹೋಗಿ ಸತ್ಯಯುಗದಲ್ಲಿ ಬರ್ತಾರೆ, ರಾಜ್ಯ ಪಡ್ಕೊಳ್ತಾರೆ. ಪ್ರದರ್ಶನಿಯಲ್ಲಿಯೂ ಕೂಡ ತಿಳಿಸಬೇಕು, ನಾವು ನಮ್ಮ ಸಂಪಾದನೆಯಿಂದ ನಮ್ಮದೇ ಆದ ತನು ಮನ ಧನದಿಂದ ನಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ. ನಾವು ಭಿಕ್ಷೆ ಬೇಡುತ್ತಿಲ್ಲ, ಅವಶ್ಯಕತೆಯೂ ಇಲ್ಲ. ಬಹಳಷ್ಟು ಜನ ಅಣ್ಣಂದಿರು ಅಕ್ಕಂದಿರು ಇಲ್ಲಿಗೆ ಬರುವಂತಹ ಸಹೋದರ ಸಹೋದರಿಯರು ತಮ್ಮ ತನು ಮನ ಧನದಿಂದ ರಾಜ್ಯ ಸ್ಥಾಪನೆ ಮಾಡುತ್ತಿದ್ದಾರೆ, ಅಂದರೆ ಸತ್ಯಯೋಗಿ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ತಾವು
ಕೋಟಿಗಳು ಒಟ್ಟುಗೂಡಿಸಿಕೊಂಡು ತಮ್ಮ ವಿನಾಶ ಮಾಡಿಕೊಳ್ಳುತ್ತೀರಾ. ನಾವು ಒಂದೊಂದು ರೂಪಾಯಿಯನ್ನು ಒಟ್ಟುಗೂಡಿಸಿ ವಿಶ್ವದ ಉದ್ಧಾರ ಮಾಡುತ್ತೇವೆ, ವಿಶ್ವ ಕಲ್ಯಾಣದ ಸೇವೆ ಮಾಡುತ್ತೇವೆ, ವಿಶ್ವಕ್ಕೆ ಮಾಲೀಕರಾಗುತ್ತೇವೆ. ಎಷ್ಟು ವಂಡರ್ಫುಲ್ ಮಾತಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು. ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಪ್ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಅಮೃತ ವೇಳೆ ಏಕಾಂತದಲ್ಲಿ ಕುಳಿತು ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡಬೇಕು. ಪ್ರಾಪಂಚಿಕ ಮಾತುಗಳನ್ನು ಬಿಟ್ಟು ಈಶ್ವರಿಯ ಸೇವೆಯಲ್ಲಿ ತೊಡಗಬೇಕು. ಎರಡನೇ ಪಾಯಿಂಟು, ತಂದೆಯ ಜೊತೆ ಸತ್ಯ ಹೃದಯ ಇಟ್ಟುಕೊಳ್ಳಬೇಕು. ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ಆಶಿಕ್ ಆಗಬಾರ್ದು. ದೇಹದಾರಿಗಳ ಜೊತೆ ಆ ರೀತಿ ಆಗಬಾರ್ದು. ಇವ್ರನ್ನ ಬಿಟ್ಟರೆ ನಾನು ಇರ್ಲಿಕ್ಕಾಗಲ್ಲಪ್ಪ ಅಂತ ಆಗಬಾರ್ದು. ಪ್ರೀತಿ ಒಬ್ಬ ಬಾಬರವರ ಜೊತೆ ಜೋಡಿಸಬೇಕು, ದೇಹದಾರಿಗಳ ಜೊತೆ ಅಲ್ಲ. ವರದಾನ, ಸರ್ವಶಕ್ತಿಗಳ ಸಂಪತ್ತಿನಿಂದ ಸಂಪನ್ನರಾಗಿ ದಾತರಾಗುವಂತಹ ವಿದಾತ ವರದಾತರಾಗಿರಿ. ಸರ್ವಶಕ್ತಿಗಳ ಸಂಪತ್ತಿನಿಂದ ಸಂಪನ್ನರಾಗಿ ದಾತರಾಗುವಂತಹ ವಿದಾತ ವರದಾತರಾಗಿರಿ. ವರದಾನದ ವಿಶ್ಲೇಷಣೆ. ಯಾವ ಮಕ್ಕಳು ಸರ್ವಶಕ್ತಿಗಳಿಂದ ಸಂಪತ್ತಿವಂತರಾಗಿದ್ದಾರೆ ಅವರೇ ಸಂಪನ್ನ ಮತ್ತು ಸಂಪೂರ್ಣ ಸ್ಥಿತಿಯ ಸಮೀಪತೆಯ ಅನುಭವ ಮಾಡುತ್ತಾರೆ. ಅವರಲ್ಲಿ ಯಾವುದೇ ಭಕ್ತಿತನದ ಅಥವಾ ಬಿಕಾರಿತನದ ಸಂಸ್ಕಾರ ಎಮರ್ಜ್ ಆಗುವುದಿಲ್ಲ. ತಂದೆಯ ಸಹಯೋಗ ಬೇಕು, ಆಶೀರ್ವಾದ ಬೇಕು, ಸಹಯೋಗ ಬೇಕು, ಶಕ್ತಿ ಬೇಕು. ಈ ಬೇಕು ಎಂಬ ಶಬ್ದ ದಾತ, ವಿದಾತ, ವರದಾತನ ಮಕ್ಕಳ ಮುಂದೆ ಶೋಭಿಸುವುದಿಲ್ಲ. ಅವರಂತೂ ವಿಶ್ವದ ಪ್ರತಿ ಆತ್ಮನಿಗೆ ಒಂದಲ್ಲ ಒಂದು ದಾನ ಅಥವಾ ವರದಾನ ಕೊಡುವವರಾಗಿರುತ್ತಾರೆ. ಸ್ಲೋಗನ್, ಪ್ರತಿ ಆತ್ಮರಿಗೆ ಒಂದಲ್ಲ ಒಂದು ಪ್ರಾಪ್ತಿ ಮಾಡಿಸುವಂತಹ ವಚನವೇ ಸತ್ಯ ವಚನವಾಗಿದೆ. ಅವ್ಯಕ್ತ ಇಶಾರೆ. ಸದಾ ಅಚಲ ಅಡೋಲ ಏಕರಸ ಸ್ಥಿತಿಯ ಅನುಭವ ಮಾಡಿರಿ. ಎಷ್ಟು ಯಾರೇ ಅಲುಗಾಡಿಸಲಿ, ಆದರೆ ತಾವು ಅಚಲರಾಗಿ ಇರಿ. ಪರಿಸ್ಥಿತಿ ಶ್ರೇಷ್ಠವ ಅಥವಾ ಸ್ವಸ್ಥಿತಿ ಶ್ರೇಷ್ಠವ? ಕೆಲವು ಸಲ ಪರಿಸ್ಥಿತಿ ವಾರ್ತ ನೈ ಕರ್ಲೇತಿ ಅಂತಾರೆ ಬಾಬಾ. ಪರಿಸ್ಥಿತಿ ನಿಮ್ಮನ್ನು ಘರ್ಷಣೆ ಮಾಡೋದಿಲ್ವಾ? ಯೋಚಿಸಿರಿ, ಪರಿಸ್ಥಿತಿ ಪವರ್ಫುಲ್ ಇದೆಯಾ ಅಥವಾ ನನ್ನ ಸ್ವಸ್ಥಿತಿ ಪವರ್ಫುಲ್ ಇದೆಯಾ? ಯೋಚನೆ ಮಾಡಿ. ಆ ಪರಿಸ್ಥಿತಿ ದೊಡ್ಡದ, ನನ್ನ ಸ್ಥಿತಿ ದೊಡ್ಡದ? ಈ ಸ್ಮೃತಿಯಿಂದ ಬಲಹೀನತೆಯಿಂದ ಶಕ್ತಿಶಾಲಿ ಆಗುತ್ತೀರಾ. ಹೇಗೆ ತಾವು ತಪಸ್ವಿಗಳು ಏಕರಸ ಸ್ಥಿತಿಯಲ್ಲಿ ಏಕಾಗ್ರರಾಗಿರ್ತೀರಾ, ಅದಕ್ಕೆ ಹಠಯೋಗಿಗಳು ಒಂದು ಕಾಲು ಮೇಲ್ ಮಾಡಿ ನಿಂತ್ಕೊಳ್ತಾರೆ. ಅಂದಾಗ ಎಲ್ಲಿ ಏಕರಸ ಸ್ಥಿತಿ ಎಲ್ಲಿ, ಒಂದು ಕಾಲಿನ ಮೇಲೆ ಸ್ಥಿತರಾಗಿರುವುದು ಎಲ್ಲಿ? ವ್ಯತ್ಯಾಸ ಇದೆ ಅಲ್ವಾ ಅಂತಾರೆ ಬಾಬಾ. ಓಂ ಶಾಂತಿ.